ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ರುದ್ರನ ವರದಿಂದ ಜಯದ್ರಥನು ವ್ಯೂಹದ ದ್ವಾರವನ್ನು ಅಡ್ಡಗಟ್ಟಿ ಅಭಿಮನ್ಯುವಿನ ಹಿಂದೆ ಬಂದ ಪಾಂಡವರನ್ನು ತಡೆದು ಬಿಟ್ಟುದು ಎಂಬ 43ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಮಹಾರಾಜ, ಆಗ ಸೈಂಧವನ ಮಹೋಗ್ರ ಪರಾಕ್ರಮದ ರೀತಿಯನ್ನು, ಅವನು ಪಾಂಡವರನ್ನು ಹೇಗೆ ತಡೆದನು ಎಂಬುದನ್ನು ತಿಳಿಸುವೆನು ಕೇಳು. ಆ ಸೈಂಧವನ ರಥಕ್ಕೆ ಉತ್ತಮ ಜಾತಿಯ ಸಿಂಧು ದೇಶದ ಕುದುರೆಗಳನ್ನು ಕಟ್ಟಿದ್ದಿತು. ಅವು ಆಕಾರದಲ್ಲಿ ಎತ್ತರವಾಗಿ ಚೆನ್ನಾಗಿ ರಥವನ್ನು ಎಳೆಯತಕ್ಕವು, ವಾಯು ವೇಗವುಳ್ಳವು, ಎಂತಹ ವಿಶೇಷ ಕಾರ್ಯಗಳನ್ನು ಸಾಧಿಸತಕ್ಕವುಗಳು. ಶಾಸ್ತ್ರೋಕ್ತ ರೀತಿಯಿಂದ ನಿರ್ಮಿತವಾಗಿ ಗಂಧರ್ವ ನಗರದಂತೆ ಶೋಭಿಸುವ ಆ ಸೈಂಧವನ ರಥಾಗ್ರದಲ್ಲಿ ವರಾಹ ಚಿಹ್ನವುಳ್ಳ ದೊಡ್ಡ ಧ್ವಜವು ಏರಿಸಲ್ಪಟ್ಟಿದ್ದಿತು. ಛತ್ರ ಚಾಮರ ವ್ಯಜನಗಳಿಂದ ಶೋಭಿತವಾದ ಆ ರಥವು ಉಕ್ಕಿನಿಂದ ನಿರ್ಮಿತವಾಗಿ ಮುತ್ತು ವಜ್ರ ಹವಳಗಳಿಂದ ಕೆತ್ತಲ್ಪಟ್ಟು ಸುವರ್ಣ ರೇಖೆಗಳಿಂದ ಚಿತ್ರಿತವಾಗಿ ಜ್ಯೋತಿಗಳಿಂದ ಪೂರ್ಣವಾದ ಆಕಾಶದಂತೆ ತೋರುತ್ತಿದ್ದಿತು. ಅದರಲ್ಲಿ ಕುಳಿತು ಸೈಂಧವನು ತನ್ನ ಬಿಲ್ಲನ್ನು ಠಂಕಾರ ಮಾಡಿ ದೊಡ್ಡ ಬಾಣ ವರ್ಷಗಳನ್ನು ಸುರಿಸುತ್ತಾ ಅಭಿಮನ್ಯುವು ಪದ್ಮವ್ಯೂಹದ ಯಾವ ಕಡೆಯಲ್ಲಿ ದ್ವಾರ ಮಾಡಿಕೊಂಡು ಒಳಕ್ಕೆ ಹೋದನೋ ಆ ದ್ವಾರದಲ್ಲಿ ನಿಂತು ಅವನಿಗೆ ಬೆಂಬಲವಾಗಿ ಯಾರೂ ಬಾರದಂತೆ ಅಡ್ಡಗಟ್ಟಿ ನಿಂತನು. ಅಲ್ಲಿ 3 ಬಾಣಗಳಿಂದ ಸಾತ್ವಿಕೆಯನ್ನು, 8 ಬಾಣಗಳಿಂದ ಭೀಮನನ್ನು, 60 ಬಾಣಗಳಿಂದ ದೃಷ್ಟದ್ಯುಮ್ನನನ್ನು, 10 ಬಾಣಗಳಿಂದ ವಿರಾಟನನ್ನು ಮುಂದಕ್ಕೆ ಕಾಲಿಕ್ಕದಂತೆ ತಡೆದು ಬಿಟ್ಟನು. ಹಾಗೆಯೇ ದೃಪದನನ್ನು, ಶಿಖಂಡಿಯನ್ನು 5 ಮತ್ತು 7 ಬಾಣಗಳಿಂದ ತಡೆದನು. ಕೇಕಯ್ಯರ ಮೇಲೆ 20 ಬಾಣಗಳನ್ನು, ಉಪಪಾಂಡವರಲ್ಲಿ ಒಬ್ಬೊಬ್ಬರ ಮೇಲೆ 3 ಬಾಣಗಳನ್ನು, ಯುಧಿಷ್ಠಿರನ ಮೇಲೆ 70 ಬಾಣಗಳನ್ನು ಬಿಟ್ಟು ಅವರನ್ನು ತಡೆದನು. ಉಳಿದವರನ್ನೆಲ್ಲ ತನ್ನ ಬಾಣ ವರ್ಷಗಳಿಂದ ಹಿಂದಕ್ಕೋಡಿಸಿದನು. ಆಗ ಅವನ ಕಾರ್ಯವು ಆಶ್ಚರ್ಯಕರವಾಯಿತು. ಇಷ್ಟರಲ್ಲಿ ಧರ್ಮರಾಜನು ಮುಂದೆ ಬಂದು ಒಂದು ಭಲ್ಲಾಯುಧದಿಂದ ಸೈಂಧವನ ಕೈಯಲ್ಲಿದ್ದ ಬಿಲ್ಲನ್ನು ತುಂಡು ಮಾಡಿಬಿಟ್ಟನು. ಎವೆ ಹಾರುವಷ್ಟರಲ್ಲಿ ಸೈಂಧವನು ಬೇರೆ ಬಿಲ್ಲನ್ನು ಕೈಗೆತ್ತಿಕೊಂಡು 10 ಬಾಣಗಳಿಂದ ಯುಧಿಷ್ಠಿರನನ್ನು, 3 ಬಾಣಗಳಿಂದ ಇತರರನ್ನು ಪ್ರಹರಿಸಿದನು. ಇವನ ಹಸ್ತ ವೇಗವನ್ನು ನೋಡಿ ಭೀಮನು ಕೋಪದಿಂದ ಅವನ ಧನುಸ್ಸನ್ನು, ಧ್ವಜವನ್ನು, ಛತ್ರವನ್ನು 3 ಬಾಣಗಳಿಂದ ತುಂಡು ಮಾಡಿಬಿಟ್ಟನು. ಒಡನೆಯೇ ಸೈಂಧವನು ಬೇರೊಂದು ಬಿಲ್ಲನ್ನು ತೆಗೆದು ನಾಣೇರಿಸಿ ಭೀಮನ ಧ್ವಜವನ್ನು, ಬಿಲ್ಲನ್ನು, ರಥಾಶ್ವಗಳನ್ನು ಭೇದಿಸಿದನು. ಭೀಮನಿಗೆ ಕುದುರೆಗಳು ಸತ್ತು ಧನುಸ್ಸು ಮುರಿಯಲು ಅವನು ಬೆಟ್ಟದಿಂದ ಬೆಟ್ಟಕ್ಕೆ ಹಾರುವ ಸಿಂಹದಂತೆ ತನ್ನ ರಥದಿಂದ ಹಾರಿ ಸಾತ್ವಿಕೆಯ ರಥದ ಮೇಲೆ ಕುಳಿತನು. ಭೀಮನ ಈ ಸ್ಥಿತಿಯನ್ನು ನೋಡಿ ನಿಮ್ಮವರೆಲ್ಲರೂ ಭಲೆ ಭಲೆ ಎಂದು ಸೈಂಧವನನ್ನು ಕೊಂಡಾಡಿದರು. ಸೈಂಧವನು ಆಗ ಅದ್ಭುತವಾದ ಮತ್ತು ಇತರರಿಗೆ ನಂಬುವುದಕ್ಕಾಗದ ಸಾಹಸವನ್ನು ತೋರಿಸಿ ತಾನೊಬ್ಬನೇ ಪಾಂಡವರನ್ನೆಲ್ಲ ತನ್ನ ಅಸ್ತ್ರ ಜ್ವಾಲೆಯಿಂದ ತಡೆದನು. ಆ ರೀತಿಯಾಗಿ ಅಸ್ತ್ರ ಜ್ವಾಲೆಯಿಂದ ತಡೆದುದು ಸಮಸ್ತ ಭೂತಗಳಿಗೂ ಆಶ್ಚರ್ಯಕರವಾಯಿತು. ಎಲ್ಲ ಭೂತಗಳು ಅವನನ್ನು ಕೊಂಡಾಡಿದವು. ಮೊದಲು ಅಭಿಮನ್ಯುವು ವ್ಯೂಹಕ್ಕೆ ತಡೆಯಾಗಿದ್ದ ಆನೆಗಳ ಸೈನ್ಯವನ್ನು ಕೊಂದು ಪಾಂಡವರ ವ್ಯೂಹ ಪ್ರವೇಶಕ್ಕೆ ಯಾವ ದಾರಿಯನ್ನು ಮಾಡಿಕೊಟ್ಟನೋ ಆ ದಾರಿಯನ್ನು ಸೈಂಧವನೊಬ್ಬನೇ ತಡೆದು ಬಿಟ್ಟನು. ಮತ್ಸ್ಯ, ಪಾಂಚಾಲ, ಕೇಕಯರೆಲ್ಲರೂ ಪಾಂಡವರೊಡನೆ ಸೇರಿ ಎಷ್ಟೋ ಪ್ರಯತ್ನ ಪಟ್ಟರು. ಯಾರಿಂದಲೂ ಆ ಸೈಂಧವನನ್ನು ಕದಲಿಸುವುದಕ್ಕೆ ಆಗಲಿಲ್ಲ. ದ್ರೋಣನ ಸೇನಾ ವ್ಯೂಹವನ್ನು ಭೇದಿಸಬೇಕೆಂದು ಬಂದವರನ್ನೆಲ್ಲ ಸೈಂಧವನೊಬ್ಬನೇ ರುದ್ರ ವರಬಲದಿಂದ ತಡೆಯಬಲ್ಲವನಾದನು. ಇದು 43ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.